ಮೈ ಡಿಯರ್ ಟೀಚರ್ಸ್, ಇವಾಗ ರಿಕ್ರೂಟ್ಮೆಂಟ್ಗೆ ಕರೆದಿದ್ದಾರೆ. ನಮ್ಮ ಕ್ರೈಸ್ದಲ್ಲಿ ಆಗ್ಬೋದು, PSTR, GPTR, HSTR ಪ್ರತಿಯೊಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ನಡೀತಾ ಇದ್ದಾವೆ. ಅದಕ್ಕಾಗಿ ನಾವು ವಿಡಿಯೋಸ್ ಮಾಡ್ತಿದ್ದೀವಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಸೊ ಭಾಳಷ್ಟು ಜನ ನೋಡ್ತಾ ಇದ್ದೀರಿ, ಶೇರ್ ಕೂಡ ಮಾಡ್ತಾ ಇದ್ದೀರಿ. ಆ್ಯಂಡ್ ಲೈವ್ ಸೆಷನ್ದಲ್ಲಿ ಕೇಳ್ತಿರ್ತೀರಿ, ಸರ್ ಯಾವ ಬುಕ್ಸ್ನ ರೆಫರ್ ಮಾಡ್ಬೇಕು ಸರ್ ಅಂತ ಈ ರೀತಿ ಕ್ವಶನ್ಸ್ ಕೇಳ್ತಿರ್ತೀರಿ. ಸೊ ಐ ಹ್ಯಾವ್ ಕಲೆಕ್ಟೆಡ್ ಸಮ್ ರೆಫರೆನ್ಸಸ್. ಇಲ್ಲಿ ಕೆಲವು ರೆಫರೆನ್ಸ್ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ, ಇನ್ನಷ್ಟು ಇದ್ದಾವೆ. ಬಟ್ ನಾನು ಇದಕ್ಕೆ ಏನು ನಿಮಗೆ ಟೀಚರ್ಸ್ ಇಂಗ್ಲೀಷ್ ಪೇಪರ್ 2 ಆಗಿರ್ಬೋದು, ಇಂಗ್ಲೀಷ್ ಸಬ್ಜೆಕ್ಟ್ ಸಂಬಂಧಪಟ್ಟಂಥ ಕೆಲವು ಬುಕ್ಸನ್ನು ಕಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ಲಿಕ್ಕಾಗಿ. ಯಾಕಂದ್ರೆ ನೀವು ಕೇಳ್ತಿರ್ತಾರಲ್ಲ, ಸರ್ ಯಾವ ಬುಕ್ಕನ್ನು ರೆಫರ್ ಮಾಡ್ತಿದ್ದೀವಿ ಅಂತ. ಸ್ಪೆಷಲಿ ವೆಕ್ಯಾಬುಲರಿ ಸಂಬಂಧಪಟ್ಟಂತೆ ವಿಡಿಯೋಸ್ ಮಾಡ್ಬೇಕಾದ್ರೆ ಕ್ವಶನ್ಸ್ ಬೇಕಾದ್ರೆ, ಸರ್ ನಾವು ಇಲ್ಲಿ ನೋಡಿ ಅಲ್ಲ ಯಾವ್ದು ರೆಫರ್ ಮಾಡೋದು ಸರ್ ವೆಕ್ಯಾಬುಲರಿಗೆ ಅಂತ ಕೇಳ್ತಿರ್ತೀರಿ. ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ರೆಫರ್ ಮಾಡ್ತಿರುವಂಥ ಪುಸ್ತಕನ ತೋರಿಸ್ತಾ ಇದ್ದೀನಿ. ಜೊತೆಗೆ ಇವು ರೆಫರೆನ್ಸ್ ಇವನ್ನ ಇದು ಆಯಿತು. ನನ್ನಲ್ಲಿ ಲ್ಯಾಪ್ಟಾಪ್ದಲ್ಲಿ ಸ್ವಲ್ಪ ಅವು ಮತ್ತು ಸಾಫ್ಟ್ ಕಾಪೀಸ್ ಬುಕ್ಸ್ಗಳನ್ನ PDF ನೋಟ್ಸ್ಗಳನ್ನ ಕೂಡ ಇದ್ದಾವೆ. ಸೊ ಅದನ್ನು ಆಮೇಲೆ ವಿಚಾರ ಮಾಡೋಣ. ಬಟ್ ಈಗ ನಾನು ಇಲ್ಲಿರುವಂಥ ಪುಸ್ತಕ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಓಕೆ, ಎಸ್ ಮೈ ಡಿಯರ್ ಟೀಚರ್ಸ್, ಸ್ಪೆಷಲ್ ವೆಕ್ಯಾಬುಲರಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಟೀಚರ್ಸ್ ಕೇಳ್ತಿದ್ದೆ, ಸರ್ ವರ್ಡ್ಸ್ ಎಲ್ಲಿ ಅಂತೇಳಿ. ಸೊ ಸ್ಟುವರ್ಟ್ ರೆಡ್ಮ್ಯಾನ್ ಅವರ ಇದು ಕ್ಯಾಂಬ್ರಿಡ್ಜ್ ಪಬ್ಲಿಕೇಶನ್ಸ್ ಮಾಡಿದಂಥದ್ದು. ಇದು ಯಾಕೆ ನಮಗೆ ಲೈಕ್ ಆಗ್ತದೆ ಅಂದರೆ, ಸೊ ದೇ ಗಿವನ್ ಎಕ್ಸಸೈಸ್ ಹಿಯರ್. ಸೊ ಸಮ್ ಎಕ್ಸಸೈಸನ್ನು ಕೊಟ್ಟಿದ್ದಾರೆ, ಖುಷಿ ಅನಿಸುತ್ತೆ. ಓದೋದಾಯಿತು, ಗೆಟಿಂಗ್ ನಾಲೆಜ್ ಆಯಿತು, ಜೊತೆಗೆ ಅವನ ಏನು ಕೊಟ್ಟಿರ್ತಾರಲ್ಲ ಎಕ್ಸಸೈಸ್ಗಳನ್ನ ಬಿಡಿಸಲಿಕ್ಕೆ ಮಜಾ ಇರುತ್ತೆ. ಯಾಕಂದ್ರೆ ನಮಗೆ ಚಾಲೆಂಜಿಂಗ್ ಆಗೋದು ಎಕ್ಸಸೈಸ್ನ ಬಿಡಿಸೋದು ಮೂಲಕ. ಸೊ ಇದು ಒಂದು ವೆಕ್ಯಾಬುಲರಿಗೆ ಸಂಬಂಧಪಟ್ಟಂಥ ಪುಸ್ತಕ. ಜೊತೆಗೆ ಮೈಕಲ್ ಮೆಕಾತೆ ಅವ್ರದ್ದು ಭಾಳಷ್ಟು ಸಲ ನಾನು ಹೇಳ್ತಿರ್ತೀನಿ. ಸೊ ಮೈಕಲ್ ಮೆಕಾತೆ ಮತ್ತು ಫೆಲಿಸಿಟಿ ಓಡೆಲ್ ಅವ್ರದ್ದು ಕಂಟಿನ್ಯೂಸ್ ಆಗಿ ಹೇಳ್ತಿರ್ತೀನಿ. ಸೊ ಇಲ್ಲಿ ಖಂಡಿತವಾಗಲೂ ಇದು ಅಂತೂ ನನಗಂತೂ ಭಾಳ ಖುಷಿ ಕೊಡುವಂಥದ್ದು. ಸೇಮ್ ಕ್ಯಾಂಬ್ರಿಡ್ಜ್ ಪಬ್ಲಿಕೇಶನ್ಸ್ ಇದೆ, ಸಿಕ್ಕಾಪಟ್ಟೆ ವರ್ಕ್ಸ್ ಇದ್ದಾವೆ ಮತ್ತು ನೋಟ್ಸ್ ಕೂಡ ಚೆನ್ನಾಗಿದೆ, ಒಳ್ಳೆಯದು. ವಿತ್ ಪಿಕ್ಚರ್ ಜೊತೆಗೆ ಕೊಟ್ಟಿದ್ದಾರೆ, ಖುಷಿ ಅನಿಸುತ್ತೆ. ಆ್ಯಂಡ್ ಸ್ಟುವರ್ಟ್ ರೆಡ್ಮ್ಯಾನ್ ಅವ್ರದ್ದು 3rd ಎಡಿಷನ್ ಇದು. ಸೊ ಸೇಮ್ ಕ್ಯಾಂಬ್ರಿಡ್ಜ್. ಸೊ ಇದು ವೆಕ್ಯಾಬುಲರಿಗೆ ಸಂಬಂಧಪಟ್ಟಂಥ ಪುಸ್ತಕ. ಸೊ ಇದನ್ನು ಕೂಡ ರೆಫರ್ ಮಾಡ್ತಿದ್ದೀನಿ. ಆ್ಯಂಡ್ ಎಕ್ಸಸೈಸ್ ಬಿಡಿಸೋದು ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಕ್ಯಾಂಬ್ರಿಡ್ಜ್ದವ್ರದ್ದು ಮೆಕಲ್ ಅವ್ರದ್ದು, ಬಟ್ ಇದು ಫಸ್ಟ್ ತೊಗೊಂಡಿದೆ. ಇದು ವಿತ್ CD ಇತ್ತು. ಇದು CD ಜೊತೆಗೆ ಬಂದಂಥ ಕಾಪಿ. ಇದು ಪರವಾಗಿಲ್ಲ, ನೀವು ಕೇಳ್ಬೋದಾಗಿತ್ತು CD, ಬಟ್ ಇವಾಗೆಲ್ಲ ಕೇಳೋಕ್ಕೆಲ್ಲ. ಇದು ಯಾಕೆ ಸ್ವಲ್ಪ ಬೇಸಿಕ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂದರೆ ದೇ ಗಿವನ್ ವಿತ್ ಪಿಕ್ಚರ್ಸ್, ಖುಷಿ ಅನಿಸುತ್ತೆ. ಇದ್ರ ಜೊತೆಗೆ ಸೇಮ್ ಮೈಕಲ್ ಮೆಕಾರ್ತಿ ಅವ್ರದ್ದೇ ಸೇಮ್, ಅದು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿದು. ಸೊ ಒಂದು ಓಲ್ಡ್ ಎಡಿಷನ್, ಒಂದು ನ್ಯೂ ಎಡಿಷನ್. ಓಕೆ, ಸೊ ಇವು ವೆಕ್ಯಾಬುಲರಿಗೆ ಸಂಬಂಧಪಟ್ಟ ಬುಕ್ಸ್ ಆಯಿತು. ಇನ್ನು ನೆಕ್ಸ್ಟ್ ಇದು ಅಪ್ರೋಚ್ ಆ್ಯಂಡ್ ಮೆಥಡ್ಸ್ ನೋಡಿರಿ. ನಾನು ರೆಫರ್ ಮಾಡ್ತಿರುವಂಥ ಉಳಿದಿದ್ದೆಲ್ಲ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಸಂಬಂಧಪಟ್ಟಂಥ ವಿಡಿಯೋಸ್. ನಾನು ನೋಟ್ಸ್ ಕಲೆಕ್ಟ್ ಮಾಡೋದು BEd ಆ್ಯಂಡ್ D.Ed ಏನು ಮೆಥಡಾಲಜಿ ಇರ್ತೈತಿ. ಸೊ ಅಥೆಂಟಿಕ್ ನೋಟ್ಸ್ನ ಅದು ಭಾಳ ಅನುಕೂಲ ಆಗುತ್ತೆ ನೋಡಿರಿ, ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಹೆಚ್ಚು ಮೆಥಡಾಲಜಿ. ಬಟ್ ಇದನ್ನು ಚೆನ್ನಾಗಿದೆ. ಇದು ಲೈಕ್ ಆಗಲಿಕ್ಕೆ ಕಾರಣ ಸಿಸ್ಟಮೆಟಿಕ್ ಕೊಟ್ಟಿದ್ದಾರೆ, ಪಾಯಿಂಟ್ಸ್ ವೈಸ್ ಇದೆ, ಚೆನ್ನಾಗಿದೆ ಇದನ್ನು. ಸೊ ಜಾಕ್ಸಿ ರಿಚರ್ಡ್ಸ್ ಅವರು ಬರೆದಂಥದ್ದು ಮತ್ತು ರೋಜರ್ಸ್ ಅವರು. ಇದು ನಾನು ಹೇಳ್ತಿರ್ತೀನಿ ಅಲ್ಲಿ ಲಾಸ್ಟ್ ರೆಫರೆನ್ಸ್ದಲ್ಲಿಯೂ ಕೂಡ ನಾನು ನಿಮಗೆ ಹೇಳಿದ್ದೀನಿ ಇದನ್ನು. ಇದು ಆಮೇಲೆ ಡಿಸ್ಕ್ರಿಪ್ಟರ್ ಸ್ಪೆಷಲಿ ರೆಫರ್ ಅರಿಹಂತದವ್ರದ್ದು ಬಕ್ಷೀಸ್ ಅವ್ರದ್ದು, ರಿಚಾ ಶರ್ಮಾ ಬರೋಂಥದ್ದು. ಇದು ಚೆನ್ನಾಗಿ ಅನಿಸಿತ್ತು. ಡಿಸ್ಕ್ರಿಪ್ಟಿವ್ಗೆ ಭಾಳಷ್ಟು ರೆಫರ್ ಮಾಡಿದ್ದೀನಿ. ಇದಕ್ಕಂತೂ ಭಾಳ ರೆಫರ್ ಮಾಡಿದ್ದೀನಿ. ಸ್ಪೆಷಲಿ 2022 ಏನಿತ್ತಲ್ಲ, ಸೊ GPTRದು. ಸೊ ಆ ರಿಕ್ರೂಟ್ಮೆಂಟ್ಗಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇದು ಆಯಿತು. ಗ್ರಾಮರ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳು, ಕಾಂಪೋಸಿಷನ್ ಇರ್ಬೋದು, ಪ್ರಾಕ್ಟಿಕಲ್ ಇಂಗ್ಲೀಷ್ ಆಗಿರ್ಬೋದು, ಅವು ಪುಸ್ತಕಗಳು ಇಲ್ಲಿದ್ದಾವೆ. ಸೊ ಆಕ್ಸ್ಫರ್ಡ್ ಪಬ್ಲಿಕೇಶನ್ದು ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಅಂತಿದೆ. A.J. ಥಾಮ್ಸನ್ ಮತ್ತು ಮಾರ್ಟಿನ್ ಅವ್ರದ್ದು ಬರೆದಂಥದ್ದು. ಚೆನ್ನಾಗಿದೆ ಪುಸ್ತಕ, ಚೆನ್ನಾಗಿದೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಇದೆ, ಆಕ್ಸ್ಫರ್ಡ್ ಅವ್ರದ್ದು. ಸೊ ಬೆಸ್ಟ್ ಇದೆ, ಕಂಪ್ರೆಸಿವ್ ಆಗಿದೆ ಅಂತ ನಾವು ಅನಿಸುತ್ತೆ. ಸೊ ಇದನ್ನೊಂದು ರೆಫರ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಲೈಕ್ ಆಗಿತ್ತು, ಹೋಲಿ ಫೇತ್ ಪಬ್ಲಿಕೇಶನ್ಸ್ ಮಾಡಿದ್ದು ಎಸೆನ್ಷಿಯಲ್ ಇಂಗ್ಲೀಷ್ ಗ್ರಾಮರ್ ಅಂತಿದೆ ಆ್ಯಂಡ್ ಕಂಪೋಸಿಷನ್. ಫಸ್ಟ್ ಕೋರ್ಸ್ ಆ್ಯಂಡ್ ಕಾಲೇಜ್ ಸತ್ತಿತ್ತು. ಇದನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ. ಕ್ವಶನ್ಸ್ ಅದು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಆಗಿರ್ಬೋದು. ಇದರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಈ ರೀತಿ ಮಾಡಿದ್ದಾರೆ. ಸ್ಪೆಷಲಿ PUC ಸೆಕೆಂಡ್ ಅವರ್ದವ್ರಿಗಂತೂ ಭಾಳ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಅದಕ್ಕಾಗಿಯೇ ಇದನ್ನು ಯೂಸ್ ಮಾಡ್ತಿದ್ದೆ. PUC ಆಗಿರ್ಬೋದು, SSLC ಆಗಿರ್ಬೋದು, ಪರವಾಗಿಲ್ಲ, ಯೂಸ್ ಆಗುತ್ತೆ, ಇರುತ್ತಲ್ಲ. PhD ಸ್ಪೆಷಲಿ ಮಾಡೋರಿಗಂತೂ ಭಾಳಷ್ಟು ಅನುಕೂಲ ಆಗುತ್ತೆ ಇದು. ಓಕೆ, ಇನ್ನು 3rd ಎಡಿಷನ್ ಥಾಮ್ಸನ್ ಆ್ಯಂಡ್ ಮಾರ್ಟಿನ್ ಅವ್ರದ್ದು ಈ ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಎಕ್ಸಸೈಸ್ ಅಂತಿದೆ. ಇವನ್ನ
ಚೆನ್ನಾಗಿದೆ ರೀ. ಇದಕ್ಕೆ ಎಕ್ಸಸೈಸ್ ಇದಾವೆ, ಅದ್ರ ಸಂಬಂಧ ಭಾಳಷ್ಟು ರೆಫರ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಭಾಳ ಬ್ಯೂಟಿಫುಲಿ ದೇ ಹ್ಯಾವ್ ಡಿಸ್ಕ್ರೈಬ್ ಡಿಫ್ರೆನ್ಷಿಯೇಷನ್ಸ್ ಏನಿರ್ತಾವೆ, ಕನ್ಫ್ಯೂಷನ್ ವರ್ಡ್ಸ್ಗಳು ಇರ್ತಾವೆ ನೋಡ್ರಿ. ಇದರಲ್ಲಿ ಭಾಳಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ವಿತ್ ಎಕ್ಸಾಂಪಲ್. ಒಂದ್ಸಲ ಈಗ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ಆರ್ಟಿಕಲ್ಸ್ ಬಗ್ಗೆ ಕೊಟ್ಟಿದ್ದಾರೆ ಅನ್ಕೊಡ್ರಿ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಸಾಕ್ರಿ, ಮತ್ತೇನು ಮಾಡೋದು ಬೇಕಾಗಿಲ್ಲ. ಓಕೆ, ಇವನ್ನ ಸಾಲ್ವ್ ಮಾಡಿದ್ರೆ ಇನ್ನೂ ಏನು ಬೇಕು ಹೇಳ್ರಿ. ಸಾಲ್ವ್ ಮಾಡ್ತಾ ರೂಲ್ಸ್ನ ಅರ್ಥ ಮಾಡ್ಕೊಡ್ರಿ. ಇದು ಚೆನ್ನಾಗಿದೆ ಎಕ್ಸಸೈಸ್, ಸ್ಪೆಷಲಿ ಎಕ್ಸಸೈಸ್ಗೆ ನಮಗೆ ಲೈಕ್ ಆಗೋದೇ ಎಕ್ಸಸೈಸ್. ಓಕೆ, ಇನ್ಫಾರ್ಮೇಷನ್ ಕೊಡ್ತಾರೆ, ನೋಟ್ಸ್ ಕೊಡ್ತಾರೆ, ಜೊತೆಗೆ ಅಲ್ಲಿ ನಮಗೆ ಪ್ರಾಕ್ಟೀಸ್ಗೆ ವರ್ಕ್ಗೆ ಎಕ್ಸಸೈಸ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಇದು ಚೆನ್ನಾಗಿದೆ. ಆಮೇಲೆ ಅಪ್ಲೈಡ್ ಇಂಗ್ಲೀಷ್ ಕೋರ್ಸ್ ಅಂತೇಳಿ, ಓಕೆ, ಪ್ರಾಕ್ಟಿಕಲ್ ಹ್ಯಾಂಡ್ ಬುಕ್ ಆಫ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್ ಇತ್ತು. ಇದು ಹೈಯೆಸ್ಟ್ ಸೆಲ್ಲಿಂಗ್ ಇತ್ತು. ಓಕೆ, ಇದ್ರೆ ಮಂಜುನಾಥ್ ಅವ್ರದ್ದು ಪಬ್ಲಿಕೇಶನ್ಸು. ಇದನ್ನು ಕೂಡ ಯೂಸ್ ಮಾಡ್ಕೊಂಡ್ರೆ ಒಂದು ಡಿಫ್ರೆಂಟ್ ಆದ ಮೆಥಡ್ ಇದರಲ್ಲಿ ಇದೆ, ಒಂದು ಸ್ಪೆಷಲ್ ಇದೆ ಅಪ್ಲೈಡ್ ಇಂಗ್ಲೀಷ್ ಕೋರ್ಸ್ದಲ್ಲಿ. ಚೆನ್ನಾಗಿದೆ ರೀ ಇದನ್ನು ಪುಸ್ತಕ. ಆಮೇಲೆ ನನಗಂತೂ ಫೇವ್ರೇಟ್ ಇವೆರಡು ಪುಸ್ತಕಗಳು. ನನ್ನ ಬೇಸ್ಮೆಂಟ್ ಆ್ಯಕ್ಚುಲಿ ಯಾವುದೇ ಇಂಗ್ಲೀಷ್ ನನಗಷ್ಟಲ್ಲ, ಎಲ್ಲ ಇಂಗ್ಲೀಷ್ ಯಾರೇ ಟೀಚಿಂಗ್ ಮಾಡಲಿ. ಸೊ ಇಂಗ್ಲೀಷ್ ನಮ್ಮದು ರೇನನ್ ಮಾರ್ಟಿನ್ ಬುಕ್ದು, ಈಗೆಲ್ಲ ಇನ್ನೂ ನ್ಯೂ ಎಡಿಷನ್ ಬಂದಿದ್ದಾವೆ. ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ಸ್ ಅಂತಿದೆ ನೋಡ್ರಿ, ಇದು ಭಾಳ ಲೈಕ್ ಆಗುವಂಥದ್ದು. ಇದನ್ನು ಒಂದ್ಸಲ ಬಿಡಿಸ್ರಿ, ಯಾವ್ದು ಬಿಡಿಸ್ತಾರೆ ಗೊತ್ತಿಲ್ಲ. ಎಕ್ಸಸೈಸ್ ಒಂದ್ಸಲ ಬಿಡಿಸಿ ಪ್ರಾಕ್ಟೀಸ್ ಮಾಡಿರ್ಬೇಕಾದ್ರೆ ನಾ ಹೌದು ಅಂತೀನಿ. ಸೊ ಅಷ್ಟು ಏನಾದ್ರು ನೀವು ಯಾವುದೋ ಬುಕ್ಸ್ ಬೇಕಾಗಿಲ್ಲ ಸರ್, ನಾನು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಆರಾಮಾಗಿ ಪಾಸ್ ಆಗ್ಕೊಳ್ಳೋದು, ಒಂದು ಈ ಬುಕ್ನ ಎಕ್ಸಸೈಸ್ ಎಷ್ಟು ಬಿಡಿಸಿ ನೋಡ್ರಿ, ಸಾಕು. ನಾ ಅದನ್ನೇ ಹೇಳ್ತಿರ್ತೀನಿ, ಒಂದ್ಸಲ ಬಿಡಿಸ್ರಿ ಗೊತ್ತಾಗುತ್ತೆ. ಇಷ್ಟು ಡಿಫಿಕಲ್ಟ್ ಅನ್ನಿಸ್ತಾವೆ, ಇಷ್ಟು ಕನ್ಫ್ಯೂಷನ್ ಅನ್ನಿಸ್ತಿರ್ತಾವೆ. ಇದನ್ನು ತೊಗೋಬೇಕಾದ್ರೆ ಈಗ ನ್ಯೂ ಎಡಿಷನ್ ತೊಗೋದ್ರೆ ವಿತ್ ಕೀ ಆನ್ಸರ್ಸ್ ಕೊಡ್ತಾರೆ, ಇದನ್ನು ತೊಗೊಳ್ರಿ ದಯವಿಟ್ಟು. ಅದನ್ನು ಯಾಕೆ ಗೊತ್ತಾ, ನಮಗೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರ್ತಾವೆ. ನಮಗೂ ಯಾವುದೋ ಕ್ವಶನ್ಸು ಗೊತ್ತಿರಲ್ಲ, ಒಮ್ಮೊಮ್ಮೆ ನಮಗೂ ಗೊತ್ತಿರಲ್ಲ, ಎಷ್ಟೋ ಅಲ್ಲ. ಈ ಕೀ ಆನ್ಸರ್ ಅವರೇ ಮಾಡಿದಂಥ ಕೀ ಆನ್ಸರ್ ಒಂದು ಬುಕ್ಲೆಟ್ಸ್ ಇರುತ್ತೆ. ಈ ಎರಡು ಜೊತೆಗೆ ಸಿಕ್ಕಿದ್ದನ್ನು ತೊಗೊಳ್ರಿ. ನಿಮಗೆ ಸಾಲ್ವ್ ಮಾಡಿದ ನಂತರ ಚೆಕ್ ಮಾಡ್ಕೋಬೇಕಲ್ಲ, ಸೊ ಯಾವುದು ಕರೆಕ್ಟು ಯಾವುದು ಇಲ್ಲ ಅಂತೇಳಿ ಅದಕ್ಕೆ ಯೂಸ್ ಆಗುತ್ತೆ. ಇದು ಏನು ಮಾಡ್ತಾರೆ ಗೊತ್ತಿಲ್ಲ, ಇದು ಅಂತೂ ಬೇಕೇ ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಬ್ಬರು ಯಾವುದೇ ಇಂಗ್ಲೀಷ್ ಟೀಚರ್ ಆಗಿರಲಿ, ಬಟ್ ಕೆಲವರು ಟೀಚರ್ಸ್ ಹೇಳ್ತಿರ್ತಾರೆ, ಏನು ಸರ್ ಅದೇನು ನೋಡಿ ಓಲ್ಡ್ ಹಂಗೆ ಹೇಳ್ತಿರ್ತಾರೆ. ಇಲ್ಲ ರೀ, ಇಲ್ಲ. ಯಾರು ಹಳೇದಂತಾರೆ ಅವರೇ ಇದನ್ನು ರೆಫರ್ ಮಾಡಿ ಪುಸ್ತಕಗಳು ಬರೀತಾರೆ. ಇನ್ನು ಒಂದಿಷ್ಟು ದಿನ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮುನಿಸ್ವಾಮಿ ಅವ್ರದ್ದು ಯೂಸ್ಫುಲ್ ದ ರಿಕಮೆಂಡ್ ಆಫ್ ಹೈಸ್ಕೂಲ್ ಟೀಚರ್ಸ್ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್. ಇಲ್ಲಿನೂ ಪಾಯಿಂಟ್ ವೈಸ್ದಾವು ಸ್ವಲ್ಪ ನನಗೆ ಇದು ಅನಿಸುತ್ತು. ಓಕೆ, ಪರವಾಗಿಲ್ಲ. ಎಕ್ಸಸೈಸ್ ಆಯಿತು, ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ, ಅಂಥವ್ರು ಏನು ಇದು ಇಲ್ಲ. ಸಿನೋನಿಮ್ಸ್ ಆಯಿತು, ಸುಮ್ಮನೆ ಎಕ್ಸಸೈಸ್ಗೆ ಸಾಲ್ವ್ ಮಾಡಲಿಕ್ಕಾಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದ್ರ ಪುಸ್ತಕಂತೂ ಎಲ್ಲರಿಗೂ ಗೊತ್ತಿದೆ, ಜೆ ಡಿ ಮೂರ್ತಿ ಅವ್ರದ್ದು. ಇಷ್ಟು ಹೈಯೆಸ್ಟ್ ಸೆಲ್ಲಿಂಗ್ ಇದು ಆ್ಯಕ್ಚುಲಿ ನಮಗೆಲ್ಲ. ಯಾಕಂದರೆ ಇಷ್ಟು ಸಿಂಪಲ್ಲಾಗಿ, ಇಷ್ಟು ಈಸಿಯಾಗಿ ಬರೆದಂಥದ್ದು, ಅತಿ ಕಡಿಮೆ ಇದಷ್ಟು ಕಡಿಮೆ ರೇಟ್ದಲ್ಲಿರುವಂಥ ಪುಸ್ತಕ ಇದು. ಎಲ್ಲವನ್ನು ಒಳಗೊಂಡಂಥ ಪುಸ್ತಕ ಇದೂ ಚೆನ್ನಾಗಿದೆ. ಭಾಳ ಅಂತೂ ರೆಫರ್ ಮಾಡುವಂಥ ಪುಸ್ತಕ ಇದು. ಕಂಟೆಂಪ್ರರಿ ಇಂಗ್ಲೀಷ್ ಗ್ರಾಮರ್ ಅಂತೇಳಿ ಚೆನ್ನಾಗಿದೆ ರೀ. ಈ ಬುಕ್ ಅಂತೂ ಎಷ್ಟು ಲೈಟ್ ವೇಟ್ ಇದೆ, ಅಷ್ಟು ನಾಲೆಜ್ದಲ್ಲಿ ಹೆವಿ ಇದೆ. ನೋಡ್ಲಿಕ್ಕೆ ಎಷ್ಟು ಲೈಟ್ ವೇಟ್ ಅನ್ಸುತ್ತೆ, ಕ್ವಾಲಿಟಿ ಇರ್ಬೋದು, ಎಲ್ಲನೂ ಆಯಿತು. ಬಟ್ ಚೆನ್ನಾಗಿದೆ ರೀ ಇದು ಪುಸ್ತಕ. ಇನ್ನು ಪ್ರಾಕ್ಟಿಕಲ್ ಇಂಗ್ಲೀಷ್ ಗ್ರಾಮರ್ ಕಂಪೋಸಿಷನ್ಸ್, ಇದು ಮಾತ್ರ ನನಗಂತೂ ಭಾಳ ಖುಷಿ ಅನಿಸುತ್ತೆ. ನೀವು ಏನಾದರೂ ಪ್ರಾಕ್ಟಿಕಲ್ ಅಪ್ರೋಚು, ಸೆಂಟೆನ್ಸ್ ಫಾರ್ಮೇಷನ್ ಆಗಿರ್ಬೋದು, ಇವೆಲ್ಲವನ್ನು ಏನಾದ್ರು ಸ್ಟಡಿ ಮಾಡೋದಾಗಿತ್ತು ತಿಳ್ಕೊರಿ. ಭಾಳ ಅಂತೂ ಇದರಲ್ಲಿ ಅಂತೂ ಇಷ್ಟು ಚೆನ್ನಾಗಿದೆ ರೀ. ಪ್ರತಿಯೊಂದೂ ಆಯಿತು. ನನಗಂತೂ ಭಾಳ ಎಕ್ಸಸೈಸ್ನು ಬಿಡಿಸೋದು ಹೋದರೆ ಭಾಳ ಇದು ಆಗುತ್ತೆ. ಓಕೆ, SC ಗುಪ್ತಾ ಅವರು ಬರೆದಂಥದ್ದು ಪ್ರಾಕ್ಟಿಕಲ್ ಅರಿಹಂತ ಪಬ್ಲಿಕೇಶನ್ಸ್, ಸ್ಪೆಷಲ್ ಅರಿಹಂತ ಅವ್ರು ಚೆನ್ನಾಗಿದೆ ರೀ. ಇದನ್ನಂತೂ ಇದು ಈ ರೇನನ್ ಮಾರ್ಟಿನು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಬಿಡಿಸಿ ನೋಡ್ರಿ, ಗೊತ್ತಾಗುತ್ತೆ. ರೇಮಂಡ್ ಮರ್ಫಿ ಅವ್ರದ್ದು ಭಾಳಷ್ಟು ಹೇಳ್ತಿರ್ತಾರೆ. ರೇಮಂಡ್ ಮರ್ಫಿ ಕ್ಯಾಂಬ್ರಿಡ್ಜ್ ಪಬ್ಲಿಕೇಶನ್ಸು ವರ್ಲ್ಡ್ ಬೆಸ್ಟ್ ಸೆಲ್ಲಿಂಗ್ ಗ್ರಾಮರ್ ಬುಕ್ ಅಂತಲೇ ಕೊಡ್ತಾರೆ ಇದಕ್ಕೆ. ಸೊ ಆಮೇಲೆ ವಿತ್ ಆನ್ಸರ್ಸ್ ಆ್ಯಂಡ್ CD-ROM ಕೊಟ್ಟಿದ್ದಾರೆ, ಚೆನ್ನಾಗಿದೆ ಇದು. ಇದನ್ನಂತೂ ರೆಫರ್ ಮಾಡಿ, ಚೆನ್ನಾಗಿದೆ ರೇಮಂಡ್ ಮರ್ಫಿ ಅವ್ರದ್ದು. ನೀವು ಏನೇ ರೆಫರ್ ಮಾಡ್ತಾರೆ ಬಿಡ್ತಾರೆ ಸರ್, ಎಲ್ಲನೂ ಓದ್ಕೋದು ಕೂತ್ಕೊಳ್ಳೋಕೆ ಆಗೋದಿಲ್ಲ, ಅಟ್ಲೀಸ್ಟ್ ಎಕ್ಸಸೈಸ್ನ ಸಾಲ್ವ್ ಮಾಡಲ್ಲ. ಓಕೆ, ಇದನ್ನು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡಿರಿ, ನಾವಿದು ಅಂತನಲ್ಲ. ಇನ್ನು RP ಸಿನ್ಹಾ ಅವ್ರದ್ದು ಕರೆಂಟ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಯೂಸೇಜ್ ಅಂತಿದೆ. ಸೊ ಇದೂ ಚೆನ್ನಾಗಿದೆ, ಇದು ಪುಸ್ತಕ ಚೆನ್ನಾಗಿದೆ. ಇದು ಗ್ರಾಮರ್ ಸಂಬಂಧಪಟ್ಟಂಥ ಪುಸ್ತಕಗಳು. ಇನ್ನು ಒಂದು ಡಿಕ್ಷನರೀಸ್ ಅದು ಇದಾವೆ. ಒಂದು ಸುಮ್ಮನೆ ಕ್ಯಾಂಬ್ರಿಡ್ಜ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಡಿಕ್ಷನರಿ ಒಂದೊಂದು ಇದೆ, ವಿತ್ CD ಬಂದಿತ್ತು.
ಇಷ್ಟು ಪುಸ್ತಕಗಳನ್ನ ನಾನು ರೆಫರ್ ಮಾಡ್ತೀನಿ. ಜೊತೆಗೆ ಹೇಳ್ತಾ ಇದ್ದೀನಿ, ಇಂಟರ್ನೆಟ್ದಲ್ಲಿ ಸಿಗುವಂಥ PDF ಅಥೆಂಟಿಕ್ ಪಬ್ಲಿಕೇಶನ್ಸ್ದು PDF ನೋಟ್ಸ್ ಕೂಡ ಆಗಿರ್ಬೋದು, ಅದನ್ನು ರೆಫರ್ ಮಾಡ್ತಿರ್ತೀನಿ. ಮತ್ತು ನನ್ನ ಕಡೆ ಅದಾವ್ರಿ ಬುಕ್ಸ್ಗಳು ಅದಾವು, ಅವು ಸಾಫ್ಟ್ ಕಾಪೀಸ್ ಏನದಾವು ಅದನ್ನು ಕೂಡ ರೆಫರ್ ಮಾಡಿ ಯೂಸ್ ಮಾಡ್ತೀನಿ. ಇದ್ರ ಜೊತೆಗೆ ಎಲ್ಲನೂ ಹಿಡ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ಅಪ್ ಟು ಸೆಕೆಂಡ್ ಇಯರ್ ತನಕ ವರ್ಕ್ ಬುಕ್ನು ಕೂಡ ಸ್ಟಡಿ ಮಾಡಬೇಕಾಗತ್ತೆ, ಅದನ್ನಂತೂ ನೀವು ಮಾಡ್ತಿರ್ತೀರಿ. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಬೆಸ್ಟ್ ಮಾಡ್ಕೊಂಡು ಫೈನಲಿ ನಾನು ತೋರಿಸುವಂಥದ್ದು ಸ್ವಲ್ಪ ನಾನು ರೆಫರ್ ಮಾಡಿರ್ತದ್ದು. ಫಸ್ಟ್ಲಿ ಇದು ನಾವು ಎಲ್ಲಿ ಧಾರವಾಡದಲ್ಲಿ ಓದಬೇಕಾದ್ರೆ ಅವರು ಕರ್ನಾಟಕ ಮತ್ತು ಇಂಗ್ಲೀಷ್ ಸ್ಪೋಕನ್ ಹೇಳ್ತಿದ್ರು, ಅವರು ನೋಟ್ಸ್ ಕೊಟ್ಟದ್ದಾಗಿರ್ಬೋದು. ಸೊ ಜೊತೆಗೆ ನಮ್ಮ ಬಿಜಾಪುರದಲ್ಲಿ ಚಾಣಕ್ಯ ಕನ್ನಡದಲ್ಲಿ ಮಾಡಿದಂಥ ನೋಟ್ಸ್ ಇರ್ಬೋದು. ಓಕೆ, ಜೊತೆಗೆ ಇದು ಒಂದು ಹಳೆಯ ಬುಕ್ ನನ್ನ ಕಡೆ ಇತ್ತು, ಚೆನ್ನಾಗಿತ್ತು. ಇದು ಸ್ಟಾರ್ಟಿಂಗ್ ಅಂತೂ ನಮ್ಮ ಮಕ್ಕಳಿಗೆ ಹೇಳೋಕ್ಕೆ ಈಸಿಯಾಗಿ ಸಿಂಪಲ್ ವೇದಲ್ಲಿ ಇತ್ತು, ಇದನ್ನು ಕೂಡ ರೆಫರ್ ಮಾಡಿದ್ದೀನಿ ಅಂತ ಹೇಳ್ತಾ. ಸೊ ಎಲ್ಲವೂ ಅವೈಲೇಬಲ್ ಇದ್ದಾವೆ, ಯಾವುದೂ ಇದು ಅಂತಿಲ್ಲ. ಒಟ್ಟಾರೆಯಾಗಿದ್ದು ನಂದು ಏನು ವಿಚಾರ ಇತ್ತು ಅಂದರೆ, ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ರೆಫರೆನ್ಸಸ್ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಇಷ್ಟೇ ಅಂತ ಅನ್ಕೋಬೇಡ್ರಿ ಮೈ ಡಿಯರ್ ಟೀಚರ್ಸ್. ಓಕೆ, ಇಷ್ಟೇ ಅಂತ ಅನ್ಕೋಬೇಡ್ರಿ, ಇನ್ನಷ್ಟು ಕೆಲವು ಅವು ಅದಾವು. ಬಟ್ ಅವು ಯಾವಾಗ ಯೂಸ್ ಮಾಡಬೇಕು ಅದನ್ನು ಅವನಾಯಿತು. ಆಮೇಲೆ ಡಿಕ್ಷನರೀಸ್ಗಳು ಆಲ್ಮೋಸ್ಟ್ ಆಲ್ ಸಿಗುತ್ತೆ, ಏನೂ ತೊಂದರೆ ಇಲ್ಲ, ಇದನ್ನೇ ಅಂತೇನಲ್ಲ. ಆನ್ಲೈನ್ದಲ್ಲಿ ಡಿಕ್ಷನರೀಸ್ಗಳನ್ನ ಯೂಸ್ ಮಾಡ್ಕೊತಿರ್ತೀನಿ, ವೆಕ್ಯಾಬ್ಯುಲರಿನ ಯೂಸ್ ಮಾಡ್ಕೊತಿರ್ತೀನಿ. ಆಮೇಲೆ ನನಗೇನು ಬೇಕು ಅಥೆಂಟಿಕ್ ಅನಿಸಿದ್ದನ್ನು ಅದು ಬಹಳಷ್ಟು ಇಂಪಾರ್ಟೆಂಟ್. ಸುಮ್ಮನೆ ಯಾವುದೋ ಒಂದು ತೊಗೊಂಡು ನೋಟ್ಸ್ ಮಾಡೋದಿಲ್ಲ, ಯಾವುದನ್ನೇ ತೊಗೊಳ್ಳಿ ಅಥೆಂಟಿಕ್ ಇದ್ದದ್ದನ್ನು ತೊಗೊಂಡು ಅದನ್ನು ಒಂದು ಸೈಡ್ ಮಾಡಿ ಅದನ್ನು ಯೂಸ್ ಮಾಡ್ಕೊತಿರ್ತೀನಿ. ಅಂಥ ಪುಸ್ತಕಗಳು ಭಾಳಷ್ಟು ಅದಾವೆ ಅವರಲ್ಲಿ, ಸುಮಾರು ಅವು ನೋಡ್ಕೊತ ಹೋದರೆ ನಾನು ಟಾಪ್ 50 ಅಂತ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಟಾಪ್ 50 ಗ್ರಾಮರ್ ಬುಕ್ಸ್ ಅಂತ ಮಾಡಿದ್ದೀನಿ. ಅದರಲ್ಲಿ ಎಲ್ಲನೂ ಯೂಸ್ ಮಾಡೋದು, ನನಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ತಿರ್ತೀನಿ. ಮತ್ತು ಅದರಲ್ಲಿ ಒಂದು 10 ಅಂತೂ ಸಪ್ರೇಟ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ತಿರ್ತೀನಿ. ಸೊ ಒಟ್ಟಾರೆ ಆಯಿತು, ಇದೊಂದು ಸಂಕ್ಷಿಪ್ತವಾದ ವಿಡಿಯೋ, ಇದರಲ್ಲಿ ಏನೂ ಇಲ್ಲ, ಏನು ನಾವು ಇಲ್ಲ ಇಷ್ಟೆಲ್ಲ ಇದು ಮಾಡ್ತೀನಿ ಅಂತ ಅಂದ್ಕೋಬೇಡ್ರಿ. ಬಟ್ ನಾನು ಹೇಳ್ತಾ ಇರೋದು ಭಾಳಷ್ಟು ಜನ ಕೇಳ್ತಿದ್ದೀರಿ ಸರ್ ಏನು ರೆಫರೆನ್ಸಸ್ ಅಂತೇಳಿ, ಅದಕ್ಕಾಗಿ ಇದು ವಿಡಿಯೋ ಮಾಡಬೇಕಾಗಿತ್ತು. ನಾನು ಆನ್ಲೈನ್ ಲೈವ್ದಲ್ಲಿ ಇದ್ದಾಗೂ ಹೇಳ್ತೀನಿ, ಒಂದು ಸಲ ತೋರಿಸ್ತೀನಿ ಅಂತಲೇ ಹೇಳಿದ್ದೆ. ಬಟ್ ಇವಾಗ ಟೈಮ್ ಸಿಕ್ಕಿದೆ, ಸೊ ಅದಕ್ಕಾಗಿ ಕೆಲವು ಪುಸ್ತಕಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟಕ್ಕೆ ಮಾಡಿದ್ರೆ ಮುಗಿಲ್ಲ ಟೀಚರ್ಸ್, ವಿ ಆರ್ ದ ಟೀಚರ್ಸ್, ಆಲ್ವೇಸ್ ವಿ ಆರ್ ದ ಲರ್ನರ್ಸ್ ಇರ್ತೀವಿ. ಇನ್ನೂ ಕಲಿಬೇಕು, ಓದಬೇಕು ಎಷ್ಟು ಸಾಧ್ಯ. ಒಂದು ಸಲ ಓದಿದ್ರೆ ಮುಗಿಯೋದಿಲ್ಲ, ಅದನ್ನು ಎಷ್ಟು ಸಲ ಅರ್ಥ ಮಾಡ್ಕೊತೀವಿ, ಎಷ್ಟು ಸಲ ರಿಪೀಟ್ ಮಾಡ್ಕೊತೀವಿ, ಅದನ್ನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ, ಐ ಹೋಪ್ ಸ್ವಲ್ಪ ನನ್ನಲ್ಲಿರುವಂಥ ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೀವು ನನ್ನ ಜೊತೆ ನಿಮ್ಮ ನಾಲೆಜನ್ನು ನಾನು ತೊಗೊಂಡು ಮತ್ತೆ ಅದನ್ನೇ ಶೇರ್ ಮಾಡ್ತಿರ್ತೀನಿ. ಹೀಗೆ ಕಲಿತಾ ಹೋಗೋದಿರುತ್ತೆ ಲೈಫ್ ಅನ್ನೋದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಅಥವಾ ಯಾವುದಾದ್ರು ಬುಕ್ದಲ್ಲಿ ಏನೇ ಅನಿಸಿದ್ರು ಕೂಡ ತಿಳಿಸ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ.